ಸಾಧ್ಯತೆ ಕೂಡ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪೊಲೀಸರಿಂದ ನಟ ಅಲ್ಲು ಅರ್ಜುನ್ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ಅರ್ಜುನ್ ಪರ ವಕೀಲ ಅಶೋಕ್ ರೆಡ್ಡಿ ಆರೋಪ ಮಾಡಿದ್ದಾರೆ ಅಕ್ರಮ ಬಂಧನ ಅಂತ. ಹೈಕೋರ್ಟ್ನಿಂದ ಬಿಡುಗಡೆ ಆದೇಶವಾದರೂ ಕೂಡ ಅದನ್ನ ಪಾಲಿಸಲೇ ಇಲ್ಲ ಅಧಿಕಾರಿಗಳು. ಪೊಲೀಸರು ಅಲ್ಲು ಅರ್ಜುನ್ ಬಿಡುಗಡೆ ತಡ ಮಾಡಿದ್ದಾರೆ ಅಂತ ಅಲ್ಲು ಅರ್ಜುನ್ ಪರ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ವಿರುದ್ಧ ಕೂಡ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ ಮರಕಲೆ. ಹೈದರಾಬಾದ್ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ಏನೆಲ್ಲ ಬೆಳವಣಿಗೆ ನೋಡೋದಕ್ಕೆ ಸಿಗ್ತಾ ಇದೆ? ತಮ್ಮ ಜಿಲ್ಲೆ ಬಿಟ್ಟು ಹೈದರಾಬಾದ್ ಕಡೆ ಹೋಗಿದ್ದೀರಿ, ಅಲ್ಲು ಅರ್ಜುನ್ ಫಾಲೋ ಅಪ್ ಮಾಡ್ತಿದ್ದೀರಿ, ಬೆಳಗ್ಗೆ ರಿಲೀಸ್ ಆದ್ರು, ಯಾವ ಕಡೆ ಅವರ ಪಯಣ? ಹೌದು ಶ್ರುತಿ, ಸಾಕಷ್ಟು ಅಭಿಮಾನಿಗಳ ಎದೆಯಲ್ಲಿ ಸಾಕಷ್ಟು ಢವಢವ ಶುರುವಾಗಿತ್ತು. ನಿನ್ನೆ ರಾತ್ರಿಯೇ ನಮ್ಮ ನೆಚ್ಚಿನ ನಾಯಕ ಜೈಲಿಂದ ಹೊರಗಡೆ ಬರ್ತಾರಾ ಅಂಥೇಳಿ ಸಾಕಷ್ಟೊಂದು ಕುತೂಹಲದಲ್ಲಿ ಇದ್ದಂಥ ಅಭಿಮಾನಿಗಳಿಗೆ ಜೈಲರೇನು ಈಗಾಗಲೇ ರಾತ್ರಿಯೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡುತ್ತಾ ಏನು ಶಿವರಾಜ್ ಗೌಡ ಜೈಲರ್ ಇದ್ದಾರೆ, ಅವ್ರೇನಾದ್ರು ಯಾವುದೇ ಕಾರಣಕ್ಕೆ ಜೈಲ್ ನಿಯಮ ಈಗಾಗಲೇ ಅಂದರೆ ಟೈಮ್ ಮೀರಿದೆ, ಬಿಡುಗಡೆ ಭಾಗ್ಯ ಇಲ್ಲ ಅಂತ ಹೇಳಿದ್ರು. ಆದರೆ ಜೈಲಿಂದ ಅವ್ರ ಮನೆಗೆ ಬರಬೇಕಾದ್ರೆ ಸಾಕಷ್ಟು ಅಂದರೆ ಬೆಳಗ್ಗೆ ಯಾಕೆ ಬಿಟ್ಟಿದ್ದಾರೆ 6 ಗಂಟೆ ಅಂದ್ರೆ ಎಲ್ಲೋ ಒಂದು ಕಡೆ 10 ಗಂಟೆಗೆ 9 ಗಂಟೆ 10 ಗಂಟೆ ಬಿಟ್ಟರೆ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತದೆ ಪೊಲೀಸರಿಗೆ. ಹೀಗಾಗಿ ಮೊದಲೇ ಈ ಒಂದು ಘಟನೆ ನಡೆದು ಅಲ್ಲು ಅರ್ಜುನ್ ಜೈಲ್ ಹೋಗ್ಲಕ್ಕೆ ಕಾರಣ ಅಭಿಮಾನಿಗಳು ಅಂತ ಹೇಳ್ಬೋದು. ಆ ಒಂದು ಥಿಯೇಟರ್ ನಡೆದಂಥ ಪ್ರೀಮಿಯರ್ ಶೋದಲ್ಲಿ ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಅಲ್ಲು ಅರ್ಜುನ್ ಏನು ಜೈಲಿನಲ್ಲಿದ್ದರು ಆ ಚಂಚಲಗೂಡ ಜೈಲತ್ತ ಆಗಮಿಸ್ತಾ ಇದ್ದರು. ಬೆಳಗ್ಗೆ 6:40ಕ್ಕೆ ಏನು ಹಿಂದಿನ 2ನೇ ಗೇಟ್ ಇತ್ತು, ಆ ಗೇಟಿಂದ ಬಿಡುಗಡೆ ಭಾಗ್ಯ ಅವ್ರಿಗೆ ಸಿಕ್ಕಿದೆ. ನೀವು ನೋಡ್ಬೋದು, ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ ಎಲ್ಲಿದ್ದಾರೆ ಅಲ್ಲು ಅರ್ಜುನ್ ಎಂಬುದು. ಅವರ ಅಭಿಮಾನಿಗಳಿಗೆ ನೇರವಾಗಿ ಗೀತಾ ಆರ್ಟ್ಸ್ ಅನ್ನೋದಂದ್ರೆ ಈ ಒಂದು ಗೀತಾ ಆರ್ಟ್ಸಲ್ಲೇ ಅವ್ರ ಒಳಗಡೆ ಈಗಾಗಲೇ ಅಂದರೆ ಬಿಡುಗಡೆ ಭಾಗ್ಯ ವಿಳಂಬ ಯಾಕಾಗ್ತು ಅಂದರೆ ಟೋಟಲ್ ನಿನ್ನೆ ಹೈಕೋರ್ಟ್ ಅವ್ರಿಗೆ ಜಾಮೀನು ಅರ್ಜಿ ಕೂಡ ಕೊಟ್ಟಿತ್ತು. ಅದ್ರ ಜಾಮೀನು ಅರ್ಜಿ ಕೊಟ್ಟರು ಕೂಡ ಹೈಕೋರ್ಟಿಂದ ಜೈಲಿಂದ ಬಿಡುಗಡೆ ಅವ್ರಿಗೆ ಯಾಕೆ ಭಾಗ್ಯ ಸಿಕ್ಕಿಲ್ಲ ಅಂಥೇಳಿ ಆ ಕಾನೂನು ಕೆಲವು ಹಿರಿಯ ವಕೀಲರೊಂದಿಗೆ ಒಳಗಡೆ ಚರ್ಚೆ ಮಾಡ್ತಾಯಿದ್ರು. ನೋಡ್ಬೋದು ಮೇಲ್ಗಡೆ ಅಲ್ಲೂ ಎಂಟರ್ಟೈನ್ಮೆಂಟ್ ಅಂತೇಳಿ ಅಂದ್ರೆ ಅವ್ರದ್ದೇ ಆದಂಥ ಒಂದು ಗೆಸ್ಟ್ ಹೌಸು. ಈ ಒಂದು ಗೆಸ್ಟ್ ಹೌಸ್ ಒಳಗಡೆ ಏನದಂದ್ರೆ ಅವ್ರು ಚರ್ಚೆ ನಡೆಸ್ತಾ ಇದ್ದಾರೆ. ಅಂದರೆ ಟೋಟಲಿ ಹೈಕೋರ್ಟ್ ಆದೇಶ ಇದ್ದರೂ ಕೂಡ ಈಗಾಗಲೇ ಅವರು ಅಶೋಕ್ ರೆಡ್ಡಿ ಅಂತೇಳಿ ಅವ್ರ ಪರ ವಕೀಲರು ಮಾತನಾಡುತ್ತಾ ಎಲ್ಲೋ ಒಂದು ಕಡೆ ಜೈಲು ಅಧಿಕಾರಿಗಳ ವಿರುದ್ಧ ಸರ್ಕಾರ ವಿರುದ್ಧ ಅಂದರೆ ಟೋಟಲಿ ಹೈಕೋರ್ಟ್ ಆದೇಶ ಇತ್ತು, ನಾವು ಹಾರ್ಡ್ ಕಾಪಿ ಕೂಡ ಅಂದ್ರೆ ಜಾಮೀನು ಅರ್ಜಿಯ ಹಾರ್ಡ್ ಕಾಪಿ ಕೂಡ ಒಳಗಡೆ ಏನದಂದ್ರೆ ನಾವು ಹೋಗಿ ಜೈಲರಿಗೆ ಕೊಟ್ಟಿದ್ದೀವಿ, ಅದರ ರಾತ್ರಿಯೇ ಬಿಡಬೇಕಾಗಿತ್ತು ಅಂದ್ರೆ 1 ದಿನಗಳ ಕಾಲ ಅಲ್ಲು ಅರ್ಜುನ್ ಜೈಲಲ್ಲಿ ಕಳೆಯೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಲಕ್ಕೆ ಕಾರಣ ಎಲ್ಲೋ ಒಂದು ಕಡೆ ಇವತ್ತು ಜೈಲು ಅಧಿಕಾರಿಗಳು ಪೊಲೀಸರು. ಹೀಗಾಗಿ ನಾವು ಈ ಒಂದು ಪ್ರಕರಣವನ್ನು ಏನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಅಂಥೇಳಿ ಎಲ್ಲೋ ಒಂದು ಕಡೆ ಚಿಂತನೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅವರೇನು ಈಗಾಗಲೇ ಬೆಳಿಗ್ಗೆಯಿಂದಲೇ ನೇರವಾಗಿ ಜೈಲಿಂದ ಅವ್ರ ಮಾವರ ಮನೆಗೆ ಹೋಗಿ ಇಲ್ಲಿ ಗೀತಾ ಆರ್ಟ್ಸ್ ಬಂದಿದ್ದಾರೆ. ಇಲ್ಲಿಂದ ನೇರವಾಗಿ ಅವ್ರೇನಂದ್ರೆ ಜುಬ್ಲಿ ಬಂಜಾರಾ ಹಿಲ್ಸ್ನಲ್ಲಿದ್ದಂಥ ಅವ್ರ ಮನೆಗೆ ಏನಾದರೂ ಹೋಗೋ ಸಾಧ್ಯತೆ ಇದೆ. ತೋರಿಸ್ತೀನಿ ಅವ್ರು ಯಾವ ವೆಹಿಕಲಲ್ಲಿ ಬಂದರು, ಅವ್ರು BMW ಕಾರ್ ಇರ್ಬೋದು. ಈಗಾಗಲೇ ಸಾಕಷ್ಟು ಜನ ಅವರನ್ನು ಭೇಟಿ ಮಾಡ್ಲಿಕ್ಕೆ ಕೂಡ ಆಗಮಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಅವ್ರು ರೇಂಜ್ ರೇವರ್ ಗಾಡಿ ಇದೆ. ವಾಪಸ್ ಬರ್ತೀನಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಿನ್ನೆ ನಮಗೆಲ್ಲ ಗೊತ್ತು, ಸಂಧ್ಯಾ ಥಿಯೇಟರ್ನಲ್ಲಿ ಆಗಿರುವ ಕಾಲ್ತುಳಿತದ ಹಿನ್ನೆಲೆ ಮಹಿಳೆ ಸಾವಿಗೀಡಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರ ಬಂಧನ ಆಯಿತು. ಈ ನಿಟ್ಟಿನಲ್ಲಿ ಅಲ್ಲು ಅರ್ಜುನ್ ಅವರ ಅಭಿಮಾನಿ ಒಬ್ರು ಆತ್ಮಹತ್ಯೆಗೆ ಯತ್ನಿಸಿದ್ದಾರಂತೆ. ಚಂಚಲಗೂಡ ಜೈಲಿನ ಬಳಿ ಆತ್ಮಹತ್ಯೆಗೆ ಯತ್ನ ಆಗಿದೆ. ತಡರಾತ್ರಿ ಹೈಡ್ರಾಮಾ ಆಗ್ಬಿಟ್ಟಿದೆ ಅಂತೆ. ಅಲ್ಲು ಬಂಧನದಿಂದ ಆಕ್ರೋಶಗೊಂಡಿದ್ದ ಅಭಿಮಾನಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅಭಿಮಾನಿಯ ಅತಿರೇಕವನ್ನ ಪೊಲೀಸರು ತಡೆದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಹುತೇಕರಿಗೆ ಪ್ರಶ್ನೆ ಇತ್ತು, ಯಾಕೆ ಮಧ್ಯಾಹ್ನ ಬಿಡುಗಡೆ ಮಾಡಬಹುದಿತ್ತು, ಇನ್ನೂ ಆ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಲಾಗ್ತಾ ಇತ್ತು, ಯಾಕೆ ತರಾತುರಿಯಲ್ಲಿ ಬೆಳ್ಳಂಬೆಳಗ್ಗೆ ಎಲ್ಲ ಪ್ರಕ್ರಿಯೆಗಳು ಮುಕ್ತಾಯ ಆಯಿತು ಅಂತ. ಇಂಥ ಘಟನೆಗಳು ಆಗಬಹುದು ಅನ್ನುವಂಥ ಆತಂಕ ಸಹಜವಾಗೇ ಇತ್ತು. ಪೊಲೀಸರು ಆ ಪರಿಸ್ಥಿತಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಪಾರ ಸಂಖ್ಯೆಯಲ್ಲಿ ಟೈಮ್ ಆದಂಗೆ ಜನ ಸೇರ್ಬಿಡ್ತಾರೆ. ಬೇರೆ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿ ಬೆಳ್ಳಂಬೆಳಗ್ಗೆ ಎಲ್ಲ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅವ್ರನ್ನ ಬಿಡುಗಡೆ ಮಾಡಿದ್ರು. ಅಭಿಮಾನಿ ಆತ್ಮಹತ್ಯೆಗೆ ಯತ್ನ ಮಾಡಿರುವ ದೃಶ್ಯ. మీరు ఎందుకు అరెస్ట్ చేశారు? రాను 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 రావాలి ఇప్పుడు
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ ಮರಕಲೆ ಹೈದರಾಬಾದ್ನಲ್ಲಿದ್ದಾರೆ. ಲೈವ್ ದೃಶ್ಯ ತೋರಿಸ್ತಾ ಇದ್ರು, ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಮಲ್ಲಿಕಾರ್ಜುನ್ ಮರಕಲೆ ಅವರು ಬಂಧನ ಆಗ್ತಾ ಇದ್ದಂತೆ ಸಹಜವಾಗಿ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ರು. ಕೆಲ ಕಡೆ ಆತಂಕದಿಂದ ಓಡಿ ಬಂದಿದ್ದನ್ನ ಗಮನಿಸಿದ್ವಿ. ಬಟ್ ಇಲ್ಲೊಬ್ಬ ಆತ್ಮಹತ್ಯೆಗೆ ಯತ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಹೌದು ಶ್ರುತಿ, ನಿಜಕ್ಕೂ ಸಾಕಷ್ಟು ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಅಂದರೆ ನಿನ್ನೆ 12 ಗಂಟೆಗೆ ಈಗಾಗಲೇ ಏಕಾಏಕಿ ಬಂಜಾರಾ ಹಿಲ್ಸ್ನಲ್ಲಿದ್ದಂಥ ಅಲ್ಲು ಅರ್ಜುನ್ ಮನೆಗೆ ಪೊಲೀಸ್ ಅಧಿಕಾರಿಗಳು ಹೋಗ್ತಾರೆ. ಅಧಿಕಾರಿಗಳು ಹೋದ ನಂತರ ಈಗಾಗಲೇ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಂಥ ಈ ಒಂದು ಘಟನೆ ಬಗ್ಗೆ ಏನು ಪ್ರಕರಣ ಆಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಂತೆ ಅಲ್ಲು ಅರ್ಜುನ್ ಅವರನ್ನು ವಶಕ್ಕೆ ತಗೋತಾರೆ. ವಶಕ್ಕೆ ತಗೊಂಡ ನಂತರ ಅವರನ್ನು ಗಾಂಧಿ ಆಸ್ಪತ್ರೆಗೆ ಒಯ್ದು ಚೆಕಪ್ ಮಾಡಿ ನಂತರ ನೇರವಾಗಿ ಏನಂದ್ರೆ ನಾಂಪಲ್ಲಿಯ ಕೋರ್ಟಿಗೆ ಕೂಡ ಕರ್ಕೊಂಡು ಬರ್ತಾರೆ. ನಾಂಪಲ್ಲಿ ಕೋರ್ಟ್ನಲ್ಲಿ ಈಗಾಗಲೇ ವಾದ ಪ್ರತಿವಾದ ಸುಮಾರು ಒಂದು ಗಂಟೆಗಳ ಕಾಲ ವಾದ ಪ್ರತಿವಾದ ನಡೆದ ನಂತರ ನ್ಯಾಯಾಧೀಶರು ಅವ್ರನ್ನ 14 ದಿನಗಳ ಕಾಲ ನ್ಯಾಯಕ್ಕೆ ಬಂದಂಗೆ ಕೂಡ ಒಪ್ಪಿಸ್ತಾರೆ. ಸೇಮ್ ಏನು ಈಗಾಗಲೇ ಹೈಕೋರ್ಟಲ್ಲಿ ಅವರು ಈ ಹಿಂದೆ ಏನೊಂದು ಪೆಟಿಷನ್ ಹಾಕ್ತಿರೋ ಹೈಕೋರ್ಟಲ್ಲಿ ಮಧ್ಯಂತರ ಜಾಮೀನಿಗೋಸ್ಕರ ಹಾಕಿದಂಥ ಆ ಪೆಟಿಷನ್ಗೆ ಏನದಂದ್ರೆ ಹೈಕೋರ್ಟ್ ನ್ಯಾಯಾಧೀಶರು ಮಧ್ಯಂತರ ಜಾಮೀನು ಕೂಡ ಕೊಡ್ತಾರೆ. ಅದ್ರ ಜಾಮೀನು ಕೊಟ್ಟ ನಂತರ ಏನು ನಾಂಪಲ್ಲಿ ಕೋರ್ಟಿಂದ ಏನವ್ರು ಚಂಚಲ್ಗೂಡ ಜೈಲಿಗೆ ಹೋಗ್ತಾರಲ್ಲ, ಜೈಲ್ ಮುಂಭಾಗದಲ್ಲಿ ನಾವು ಕೂಡ ರಾತ್ರಿ 12-1 ಗಂಟೆ ತನಕ ಇದ್ದೀವಿ. ಸಾಕಷ್ಟು ಅಭಿಮಾನಿಗಳು, ಸಾವಿರಾರು ಅಭಿಮಾನಿಗಳು ಪುಷ್ಪ ಪುಷ್ಪ ಅಂಥೇಳಿ, ಪುಷ್ಪ ಝುಕೇಗಾ ನಹಿ ಅಂಥೇಳಿ ಇಂಥ ಜೈಘೋಷಗಳು ಹಾಕ್ತಾಯಿದ್ರು. ಪೊಲೀಸರು ಅಭಿಮಾನಿಗಳನ್ನು ನಿಯಂತ್ರಣ ಮಾಡೋಕ್ಕೆ ಹರಸಾಹಸ ಪಡ್ತಾಯಿದ್ರು ಅಂತ ಹೇಳ್ಬೋದು. ಸಾಕಷ್ಟು ಅಭಿಮಾನಿಗಳು ಈ ರೀತಿ ಮಾಡ್ತಾಯಿದ್ರು. ಅದು ಎಲ್ಲೋ ಒಂದು ಕಡೆ ಒಬ್ಬ ಅಭಿಮಾನಿ ಈಗಾಗಲೇ ಅಂದ್ರೆ ಪುಷ್ಪ ರಾತ್ರಿಯೇ ಬರ್ತಾರೆ, ಅವ್ರಿಗೆ ನೋಡಬೇಕು ಅಂತೇಳಿ ಕೈಯಲ್ಲಿ ಮೊಬೈಲನ್ನು ಹಿಡ್ಕೊಂಡಿದ್ದಂಥ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಭಿಕ್ಷಕ್ಕಾಗಿ ಒಬ್ಬ ಅಭಿಮಾನಿ ಆತ್ಮಹತ್ಯೆ ಕೂಡ ಯತ್ನ ಮಾಡಿದ್ದಾನೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಶ್ರುತಿ, ಓಕೆ ಮಲ್ಲಿಕಾರ್ಜುನ್ ಮರಕಲೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಟ ದರ್ಶನ್ಗೆ 7 ತಿಂಗಳ ಬಳಿಕ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಇನ್ನು ಬಿಜಿಎಸ್ ಆಸ್ಪತ್ರೆಯಲ್ಲೇ ಇದ್ದಾರೆ ನಟ ದರ್ಶನ್. ಆಸ್ಪತ್ರೆಯಲ್ಲಿ ದರ್ಶನ್ಗೆ ಮುಂದುವರಿತಾ ಇದೆ ಚಿಕಿತ್ಸೆ. ದರ್ಶನ್ ಫಿಸಿಯೋಥೆರಪಿ ಮೊರೆ ಹೋದ್ರೆ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಆಸ್ಪತ್ರೆ ಮುಂದೆ ದರ್ಶನ್ ನೋಡೋದಕ್ಕೆ ಫ್ಯಾನ್ಸ್ ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಯಾಕೆ ಆಪರೇಷನ್ ವಿಳಂಬ ಆಯಿತು ಅಂದ್ರೆ ಇದನ್ನೇ ಎದುರು ನೋಡ್ತಾ ಇದ್ರು ನಟ ದರ್ಶನ್. ರೆಗ್ಯುಲರ್ ಬೇಲ್ ಸಿಗಬಹುದು, ಬಚಾವಾಗಬಹುದು ಅಂತ. ಸರ್ಜರಿ ಅಂದ್ರೆ ಅಷ್ಟು ಸುಲಭ ಇರಲಿಲ್ಲ ಅವ್ರಿಗೆ. ಸರ್ಜರಿ ಆಗ್ಬಿಟ್ಟಿದ್ರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಫೇಸ್ ಮಾಡಬೇಕಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಅವರು ಚಿತ್ರೀಕರಣದಲ್ಲೂ ಕೂಡ ಭಾಗ್ಯ ಆಗೋದಕ್ಕಾಗ್ತಿರ್ಲಿಲ್ಲ, ಸಾಹಸಮಯ ದೃಶ್ಯಗಳನ್ನ ಮಾಡೋದಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಸರ್ಜರಿ ಅನ್ನುವಂತಹ ವಿಚಾರವನ್ನ ತಳ್ಳಿ ಹಾಕ್ತಾ ಮುಂದೆ ಹಾಕ್ತಾನೆ ಬಂದಿದ್ರು. ಆ ಕಾರಣಕ್ಕೆ ಅವ್ರಿಗೆ ಕಂಟಕ ಎದುರಾಗುತ್ತಾ, ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಹೇಗೆ, ಇಂಥ ಪ್ರಶ್ನೆಗಳಿತ್ತು. ಬಟ್ ಎಲ್ಲಾ ಪ್ರಶ್ನೆಗಳಿಗೂ ನಿನ್ನೆ ಉತ್ತರ ಸಿಕ್ಕೋಯ್ತು. ನಟ ದರ್ಶನ್ ಸದ್ಯಕ್ಕಂತೂ ಸೇಫ್ ಆಗ್ಬಿಟ್ರು. ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಫಿಸಿಯೋಥೆರಪಿನ, ಸರ್ಜರಿನ ಈಗ ವೈದ್ಯರಿಗೆ ಬಿಟ್ಟಿದ್ದು, ನಟ ದರ್ಶನ್ ಅವ್ರಿಗೆ ಬಿಟ್ಟಿದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಬಿಜಿಎಸ್ ಆಸ್ಪತ್ರೆಯಿಂದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ನಮಗೆಲ್ಲ ಗೊತ್ತು, ಈಗ ಇಫ್ ಸಪೋಸ್ ಜೈಲಲ್ಲೇ ಇದ್ರೆ ಆರೋಪಿಗಳು ಜಾಮೀನು ಸಿಕ್ಕಾಗ ಜಾಮೀನಿನ ಆದೇಶದ ಪ್ರತಿ ಜೈಲಧಿಕಾರಿಗಳಿಗೆ ತಲುಪಿದ ಬಳಿಕ ನಂತರ ಅವರು ರಿಲೀಸ್ ಆಗಿ ಬರ್ತಾರೆ. ಈಗ ಸಾಟರ್ಡೆ ಸಂಡೇ ಅನ್ನೋ ಕಾರಣಕ್ಕೆ ಉಳಿದ ಆರೋಪಿಗಳ ರಿಲೀಸ್ ಕೂಡ ಆಗಿಲ್ಲ, ಸೋಮವಾರಕ್ಕೆ ಆಗುತ್ತೆ ಅಂತ. ಬಟ್ ನಟ ದರ್ಶನ್ ಅವರ ಕೇಸಲ್ಲಿ ಹೇಗಾಗುತ್ತೆ? ಈಗ ಆ ಎಲ್ಲ ಪ್ರಕ್ರಿಯೆಗಳು ಇಲ್ಲೂ ಕೂಡ ಪೂರ್ಣ ಆಗಬೇಕಾ? ಇಲ್ಲ ಆಸ್ಪತ್ರೆಯಿಂದ ಇವತ್ತು ಅಥವಾ ನಾಳೆ ಹೊರಡಬಹುದಾ? ಸಾಧ್ಯತೆಗಳಿದೆಯಾ?